ಅರೆ ವಾವ್! ಕೊಬ್ಬರಿ ಎಣ್ಣೆ ಮಾಡೋ ಚಮತ್ಕಾರ ಇದು. ಇನ್ಮೇಲೆ ಮನೆಯಲ್ಲಿ ಇಲ್ಲಿ ಹೆಗ್ಗಣ, ಜಿರಳೆಗಳ ಕಾಟ ಕೂಡ ಇರೋದಿಲ್ಲ. ನಮಸ್ಕಾರ ಎಲ್ರಿಗೂ, ಇವತ್ತಿನ ವಿಡಿಯೋಗೆ ಸ್ವಾಗತ. ಮೊದಲನೆಯ ಟಿಪ್ಪನ್ನು ನೋಡೋಣ ಬನ್ನಿ. ಜಿರಳೆಗಳ ಕಾಟ ತುಂಬಾ ಹೆಚ್ಚಾಗಿದೆ ಅಂತಂದರೆ ಈ ಒಂದು ಸರಳ ಸಲಹೆಯನ್ನು ಪಾಲಿಸಿದ್ರೆ ಸಾಕು, ಜಿರಳೆಗಳು ಮನೆಯನ್ನು ಬಿಟ್ಟು ಓಡುತ್ತೆ ಅಥವಾ ಸಾಯುತ್ತೆ. ನೋಡಿ, ಜಿರಳೆಗಳ ಕಾಟ ಹೆಚ್ಚಾಗಿದೆ ಅಂತಂದರೆ ಹೆಣ್ಮಕ್ಳಿಗೆ ಅದೊಂದು ತಲೆನೋವು. ಎಷ್ಟೇ ಕ್ಲೀನ್ ಮಾಡಿದ್ರು ಈ ಜಿರಳೆಗಳು ಮನೆಗೆ ಬರ್ತಾನೆ ಇರುತ್ತೆ ಅಂತಂದರೆ ಈ ಒಂದು ಸರಳ ಟಿಪ್ಪನ್ನು ಫಾಲೋ ಮಾಡಿ. ಸಕ್ಕರೆ ಜೊತೆಗೆ ಸ್ವಲ್ಪ ಬೇಕಿಂಗ್ ಸೋಡಾನ ಸೇರಿಸ್ಕೊಳ್ಳಿ. ಇದೆರಡನ್ನು ಮಿಶ್ರಣ ಮಾಡಿ ಜಿರಳೆಗಳು ಓಡಾಡೋ ಅಂಥ ಜಾಗದಲ್ಲಿ, ಗೋಡೆಗಳ ಆಸುಪಾಸಿನಲ್ಲಿ, ಸಿಂಕ್ ಕೆಳಗಡೆ, ಕಿಚನ್ನಲ್ಲಿ ಎಲ್ಲ ಕಡೆ ಈ ರೀತಿ ನೀವು ಗೆರೆಯನ್ನು ಹಾಕಿಬಿಡಿ. ಸಕ್ಕರೆ ಪುಡಿ ಮಾಡ್ಕೊಂಡು ಹಾಕಿದ್ರು ಸರಿ, ಅಥವಾ ಸಕ್ಕರೆ ಜೊತೆಗೆ ಬೇಕಿಂಗ್ ಸೋಡಾ ಮಿಶ್ರಣ ಮಾಡಿ ಹಾಕಿದ್ರು ಸರಿನೇ. ಜಿರಳೆಗಳು ಬಂದು ಇದನ್ನು ತಿನ್ನುತ್ತೆ, ಸಾಯುತ್ತೆ. ಮುಂದಿನ ಟಿಪ್, ಇಲಿಗಳ ಕಾಟ ಹೆಚ್ಚಾದರೆ ವೈರ್ಗಳಾಗಿರ್ಬೋದು, ಮತ್ತು ಮನೆಯಲ್ಲಿ ಕೆಲವೊಂದು ವಸ್ತುಗಳನ್ನೆಲ್ಲ ಕಚ್ಚಾಕ್ಬಿಡುತ್ತೆ. ಸೊ ಇಲಿ ಹೆಗ್ಗಣಗಳ ಕಾಟ ತುಂಬ ಹೆಚ್ಚಾಗಿದೆ, ಸಾಕಾಗಿದೆ ಅನ್ನೋರು ನೋಡಿ, ಒಂದೇ ಒಂದು ಕೊಬ್ಬರಿ ಎಣ್ಣೆ ಇದ್ದರೆ ಸಾಕು, ಆದಷ್ಟು ಬೇಗ ಇದಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದು. ಹೇಗಪ್ಪ ಅಂಥೇಳಿ ಈಗ ನೋಡೋಣ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಬೌಲನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ 2ರಿಂದ 3 ಸ್ಪೂನ್ ಆಗೋಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಮತ್ತು 2 ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆನ ಹಾಕೋಬೇಕಾಗುತ್ತೆ. ಕೊಬ್ಬರಿ ಎಣ್ಣೆ ವಿಶೇಷ ಏನಂತಂದರೆ ಇಲಿಗಳು ಇದಕ್ಕೆ ತುಂಬಾ ಅಟ್ರಾಕ್ಟ್ ಆಗುತ್ತೆ. ಇದರ ಒಂದು ಫ್ರೆನ್ಸಿಗೆ, ಎಣ್ಣೆ ವಾಸನೆಗೆ ಇಲಿಗಳು ಆದಷ್ಟು ಬೇಗ ಬರುತ್ತೆ ಅಂತ ಹೇಳ್ಬೋದು. ಸೊ ಗೋಧಿ ಹಿಟ್ಟಿನ ಜೊತೆಗೆ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ ಇಲಿನ ಆಕರ್ಷಣೆ ಮಾಡೋದಕ್ಕೆ. ಅದ್ರ ಜೊತೆಗೆ ಒಂದು ಟೊಮೆಟೊ ಹಣ್ಣನ್ನು ತೊಗೋಬೇಕಾಗುತ್ತೆ, ಅದರ ರಸವನ್ನು ಸೇರಿಸ್ಕೋಬೇಕಾಗುತ್ತೆ. ಇದ್ರ ಜೊತೆಗೆ ಸಾಮಾನ್ಯವಾಗಿ ಈಗ ಬೋನೆಲ್ಲ ಇಟ್ಬಿಟ್ಟು ಅದ್ರ ಜೊತೆ ಇಲಿನೇನಾದರೂ ಹಿಡಿಬೇಕು ಅಂದರೆ ಬೋನಲ್ಲಿ ಟೊಮೆಟೊ ಹಣ್ಣನ್ನೇ ಇಡ್ತಾರೆ. ಯಾಕಂದರೆ ಇಲಿಗಳು ಟೊಮೆಟೊ ಹಣ್ಣು ಅಂತಂದರೆ ತುಂಬಾ ಇಷ್ಟಪಟ್ಟು ಬರುತ್ತೆ, ತಿನ್ನುತ್ತೆ. ಹಾಗಾಗಿ ಟೊಮೆಟೊ ಹಣ್ಣಿನ ರಸ ಕೂಡ ಸೇರಿಸ್ಕೊಂಡಿದ್ದೀನಿ. ಏನಿದು ಇಲಿಗೆ ಇಷ್ಟ ಆಗುವಂಥ ಪದಾರ್ಥಗಳನ್ನ ಹಾಕಿದ್ದಾರೆ, ಏನಿದು ಇವ್ರ ಮನೆಯಿಂದ ಇಲಿನ ಓಡಿಸ್ತಾರಾ ಅಥವಾ ಮನೆಗೆ ಇಲಿ ಬರೋ ಹಾಗೆ ಮಾಡ್ತಾರಾ ಅಂತ ಹೇಳಿ ಸಂದೇಹ ಬೇಡ. ವಿಡಿಯೋ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಈಗ ಇದನ್ನು 2 ಭಾಗ ಮಾಡ್ಕೋಬೇಕಾಗುತ್ತೆ. ಈ ಉಂಡೆಯನ್ನು ಕಲಿಸ್ಕೋಬೇಕು. ಒಂಚೂರು ಬೇಕಿದ್ದಲ್ಲಿ ನೀರನ್ನು ಹಾಕ್ಕೊಳ್ಳಿ. ನೀರಿನ ಅಗತ್ಯ ಇಲ್ಲ, ಟೊಮೆಟೊ ರಸ ಹಾಕಿರ್ತೀವಲ್ಲ ಅದರಲ್ಲೇ ಆರಾಮಾಗಿ ಕಲಿಸ್ಬೋದು. ಇದನ್ನು ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಂಡು ಕಲಿಸ್ಕೊಂಡು 2 ಭಾಗ ಮಾಡಿಕೊಂಡು ಒಂದು ಉಂಡೆಗೆ ನೋಡಿ ಸ್ವಲ್ಪ ಖಾರದ ಪುಡಿನ ಸೇರಿಸ್ಕೊಂಡಿದ್ದೀನಿ. ಖಾರದ ಪುಡಿನ ಹಾಕಿದ್ಮೇಲೆ ನೋಡಿ ಎಕ್ಸ್ಪೈರಿ ಆಗಿರೋ ಮಾತ್ರೆಗಳು ಬರುತ್ತಲ್ಲ, ಆ ಮಾತ್ರೆನ ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ. ಈಗ ಖಾರದ ಪುಡಿ ಮತ್ತು ಈ ಟ್ಯಾಬ್ಲೆಟ್ಸ್ ಪೌಡರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಸೊ ಇದೆರಡನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಇಲಿ ಅಥವಾ ಹೆಗ್ಗಣ ಅನ್ನೋದು ಇದನ್ನು ತಿಂದರೆ ಮನೆಯನ್ನು ಬಿಟ್ಟು ಓಡೋದಂತೂ ಗ್ಯಾರಂಟಿ. ಬಟ್ ಆದರೆ ಇದರಲ್ಲಿ ನಾವು ಎಕ್ಸ್ಪೈರಿ ಆಗಿರೋ ಮಾತ್ರೆ ಅಥವಾ ಖಾರದ ಪುಡಿ ಹಾಕಿರೋದ್ರಿಂದ ಇಲಿಗಳಿಗೆ ಗೊತ್ತಾಗಬಾರ್ದು ಔಷಧಿನ ಇಟ್ಟಾಗ. ಹಾಗಾಗಿ ಇವಾಗ ಇದನ್ನು ಚಿಕ್ಕ ಚಿಕ್ಕ ಉಂಡೆಯನ್ನಾಗಿ ಮಾಡ್ಕೋಬೇಕಾಗತ್ತೆ. ಇವಾಗ 2 ಭಾಗ ಮಾಡಿದ್ವಲ್ಲ, ಅದರಲ್ಲಿ ಮತ್ತೊಂದು ಉಂಡೆ ಇದೆ ಅಲ್ವಾ, ಆ ಭಾಗವನ್ನು ತಗೊಂಡು ನೋಡಿ ಅದನ್ನು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಮಾಡಿಕೊಂಡು ಅದನ್ನು ಇವಾಗ ಪ್ರೆಸ್ ಮಾಡ್ಕೋಬೇಕಾಗುತ್ತೆ. ಪ್ರೆಸ್ ಮಾಡಿಕೊಂಡು ಅದರ ಒಳಗಡೆ ಈ ಔಷಧಿನೇನು ನಾವು ಮಾತ್ರೆ ಹಾಕಿರ್ತೀವಿ ನೋಡಿ, ಮಾತ್ರೆ ಹಾಕಿ ಸಿದ್ಧ ಮಾಡ್ಕೊಂಡಿರ್ತೀವಲ್ವ, ಆ ಭಾಗನ ಇಟ್ಟು ಈ ರೀತಿ ಒಳಗಡೆ ಕವರ್ ಮಾಡಬೇಕಾಗುತ್ತೆ. ಹಾಗಾಗಿ ಇಲಿಗಳಿಗೆ ಗೊತ್ತಾಗೋದು ಇಲ್ಲ. ಅಥವಾ ಹೆಗ್ಗಣಗಳೇನು ಮಾಡುತ್ತೆ, ಬಂದು ಇದನ್ನು ತಿಂದು ಮನೆಯನ್ನು ಬಿಟ್ಟು ಹೋಗಿ ಸಾಯುತ್ತೆ, ಮತ್ತು ಮನೆ ಕಡೆ ಬರೋದೇ ಇಲ್ಲ. ಯಾರಿಗೆಲ್ಲ ಹೊಲದಲ್ಲಿ, ಜಮೀನಲ್ಲಿ ಕೆಲವೊಂದು ವಸ್ತುಗಳನ್ನೆಲ್ಲ ಬಂದು ಹಾಳು ಮಾಡ್ತಿದೆ ಅಂದರೆ ಈ ಒಂದು ಔಷಧಿಯನ್ನು ಮಾಡಿ ಮನೆಯಲ್ಲೇ ತಯಾರಿಸಿ ಇಟ್ಟು ನೋಡಿ, ಇಲಿ ಹೆಗ್ಗಣಗಳ ಕಾಟ ಅನ್ನೋದೇ ತಪ್ಪೋಗ್ಬಿಡುತ್ತೆ. ಅಷ್ಟು ಚೆನ್ನಾಗಿ ಇದು ಪರಿಹಾರವನ್ನು ಕೊಡುತ್ತೆ. ನೋಡಿ ಈ ಥರ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಹೊರಗಡೆ ಈ ರೀತಿ ಕೋಟಿಂಗ್ ಕೊಡೋದ್ರಿಂದ ಯಾವುದೇ ಕಾರಣಕ್ಕೂ ಇಲಿ ಅಥವಾ ಹೆಗ್ಗಣಕ್ಕೆ ಗೊತ್ತಾಗೋದೇ ಇಲ್ಲ. ನೋಡಿ ಈ ಥರ ಒಳಗಡೆ ಔಷಧಿನ ಇಟ್ಬಿಟ್ಟು ಮೇಲೆ ಈ ಥರ ಕವರ್ ಮಾಡಬೇಕಾಗುತ್ತೆ. ಸಂಪೂರ್ಣವಾಗಿ ಈ ಥರ ಕವರ್ ಮಾಡಬೇಕು. ಈಗ ನೋಡಿ ಇದು ಸಿದ್ಧ ಆಗಿದೆ. ಈ ಸಿದ್ಧ ಮಾಡ್ಕೊಂಡಿರೋಂಥ ಔಷಧಿಗಳನ್ನ ಹೇಗಿಡೋದು, ಎಲ್ಲಿಡೋದು ಅಂತ ಕೂಡ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸಾಮಾನ್ಯವಾಗಿ ಕಿಚನಲ್ಲಿ, ಅಡುಗೆ ಮನೆಯಲ್ಲಿ ಇಡ್ಬೋದು. ಮನೆಯಲ್ಲಿ ಅಂತಂದರೆ ಎಲ್ಲಿ ಜಾಸ್ತಿ ಓಡಾಡುತ್ತೆ ಇಲಿ, ಹೆಗ್ಗಣ, ಆ ಜಾಗಗಳಲ್ಲಿ ಇಡಿ. ಅದರ ಜೊತೆಗೆ ಇಲಿಗಳು ಜಾಸ್ತಿ ಎಲ್ಲಿಂದ ಮನೆಗೆ ಪ್ರವೇಶ ಮಾಡ್ತಾ ಇದೆ ಆ ಜಾಗಗಳಲ್ಲಿ ನೀವು ಇದನ್ನು ಇಡಬಹುದು. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತೇಳಿ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಎಲ್ಲರಿಗೂ ತಪ್ಪದೆ ಶೇರ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಒಳ್ಳೆಯ ಮಾಹಿತಿಗಳೊಂದಿಗೆ ನಾನು ಮತ್ತೆ ಬರುತ್ತೇನೆ. ಥ್ಯಾಂಕ್ ಯು ಆಲ್, ಧನ್ಯವಾದಗಳು.